ಇನ್ನು ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನೋ CWMA ಆದೇಶದ ನಂತರ ಈಗ ಕರ್ನಾಟಕಕ್ಕೆ ಉಳಿದಿರುವ ದಾರಿ ಏನು? ತಮಿಳುನಾಡಿಗೆ ನೀರು ಬಿಡೋದೊಂದೇ ದಾರಿನಾ? ತಕ್ಷಣಕ್ಕೆ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಲ್ಲ ಯಾಕೆ? ಕರ್ನಾಟಕ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿರೋದು ಯಾಕೆ? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಜೊತೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವ ಮಾತುಕತೆ ಸೂಕ್ತಾನಾ? ಇದರಿಂದ ಏನಾದರೂ ನಿಜವಾಗ್ಲೂ ಪ್ರಯೋಜನ ಆಗುತ್ತಾ? ನೀರು ಬಿಡೋದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡು ಏನು ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಾಗಿರಬಹುದು? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನ ಪಡೆಯಲಿದೆ ನೋಡೋಣ ಎಳೆ ಎಳೆಯಾಗಿ. CWMA ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನಗಳಲ್ಲಿ ತಮಿಳುನಾಡಿಗೆ 3.5 TMC ನೀರು ಹರಿಸಬೇಕೆಂದು ಆದೇಶವನ್ನು ಪಾಲಿಸಲು ಹೇಳಿದೆ. ಆದರೆ ಇಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಕರ್ನಾಟಕದ ಜಲಾಶಯಗಳಲ್ಲಿ ಕುಡಿಯುವ ನೀರಿಗೆ ಬೇಕಾಗುವಷ್ಟು ನೀರಿಲ್ಲ ಅನ್ನೋದಷ್ಟೇ ಸಮಸ್ಯೆ ಅಲ್ಲ, ಅದಕ್ಕಿಂತಲೂ ಕೂಡ ಮುಖ್ಯವಾದ ಕಾರಣ ಏನು ಅಂತ ನಾವು ನಿಮಗೆ ಈಗ ಹೇಳ್ತಾ ಹೋಗ್ತೀವಿ ನೋಡಿ. CWMA ಆದೇಶ ಪಾಲಿಸಬೇಕಾ? ಕೋರ್ಟ್ಗೆ ಹೋಗಬೇಕಾ? ನೋಡಿ, ಕರ್ನಾಟಕದ ಜಲಾಶಯದಿಂದ ನೀರು ಹರಿಸಿದರೆ ಅದರ ಮಾಪನ ಆಗುವುದು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ. ಆದರೆ ಈಗ ಬಿಳಿಗುಂಡ್ಲುವಿನಲ್ಲಿ ಸಂಚಿನ ಹರಿವಿನ ಕೊರತೆ ಇದೆ. ಅಲ್ಲೀಗ ಸಂಚಿತ ಹರಿವು ಎಷ್ಟಿದೆ ಅಂದರೆ ಕೇವಲ 176 ಕ್ಯೂಸೆಕ್ಸ್ ಮಾತ್ರ. ಈಗ KRS ಹಾಗೂ ಕಬಿನಿ ಜಲಾಶಯಗಳ ಒಟ್ಟು ಹೊರಹರಿವು ಈಗ ಎಷ್ಟಿದೆ ಅಂದರೆ ಅದು ಕೇವಲ 1,822 ಕ್ಯೂಸೆಕ್ಸ್ ಮಾತ್ರ. ಹೀಗಾಗಿ ಈಗ ಕರ್ನಾಟಕ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ ನೀರು ಹರಿಸಬೇಕು ಅಂದರೆ ನಿತ್ಯ 5,000 ಕ್ಯೂಸೆಕ್ಸ್ ಹರಿಸಬೇಕು. ಯಾಕಂದರೆ ಜಲಾಶಯದಿಂದ ಬಿಳಿಗುಂಡ್ಲುವಿಗೆ ತಲುಪುವ ವೇಳೆ ಸುಮಾರು 1,500 ಕ್ಯೂಸೆಕ್ಸ್ ನೀರು ಸೋರಿಕೆ, ನೆಲದ ಹೀರುವಿಕೆ ಹಾಗೂ ಆವಿಯಾಗಿ ವ್ಯರ್ಥವಾಗಲಿದೆ. ಹೀಗಾಗಿ ತಮಿಳುನಾಡಿಗೆ ಈಗ 15 ದಿನಗಳಲ್ಲಿ 4.5 TMC ನೀರು ಕೊಡಬೇಕು ಅಂದರೆ ಕರ್ನಾಟಕ 5.5 TMC ನೀರನ್ನು ಹರಿಸಬೇಕು. ಅಂದರೆ ಈ ಬರಗಾಲದಲ್ಲಿ ನೀರಿನ ಕೊರತೆ ಇದ್ದಾಗ ಕುಡಿಯುವ ನೀರಿಗೆ ಬೇಕಾದಷ್ಟು ನೀರಿಲ್ಲದ ಸಮಯದಲ್ಲಿ 1 TMC ನೀರು ಕರ್ನಾಟಕದ ಜಲಾಶಯದಿಂದ ವ್ಯರ್ಥವಾಗಿ ಹರಿಸಬೇಕು. ಅದು ತಮಿಳುನಾಡಿಗೂ ಕೂಡ ಸಿಗಲ್ಲ. ಹೀಗಾಗಿ ಹೊರಹರಿವು ಇಲ್ಲದ ಈ ಸಮಯ ನೀರು ಹರಿಸಲು ಸೂಕ್ತವಲ್ಲ ಅನ್ನೋದು ಕರ್ನಾಟಕದ ಅಧಿಕಾರಿಗಳ ಒತ್ತಾಯ. CWMA ಆದೇಶದ ಬಗ್ಗೆ ಕರ್ನಾಟಕ ರಾಜ್ಯದ ಅಸಮಾಧಾನಕ್ಕೆ ಕಾರಣ ಇದೊಂದೇ ಅಲ್ಲ. CWMA ಹಾಗೂ CWRC ಎರಡೂ ತಾಂತ್ರಿಕ ಸಂಸ್ಥೆಗಳು ಜುಲೈ ಮಧ್ಯಭಾಗದಲ್ಲೇ ಸಂಕಷ್ಟದ ಪರಿಶೀಲನೆ ಮಾಡಿರುವಂತಹ ಪರಿ ನ್ಯಾಯಸಮ್ಮತ ಅಲ್ಲ ಅನ್ನೋದು ಕರ್ನಾಟಕದ ಪರ ಹಿರಿಯ ವಕೀಲರ ವಾದ. ಯಾಕಂದರೆ ಈಗ ಎದುರಾಗಿರುವಂತಹ ಬರಗಾಲದ ಸಂಕಷ್ಟದ ಸ್ಥಿತಿ ಯಾವ ತಾರಕಕ್ಕೆ ಹೋಗುತ್ತೆ ಎಂಬುದರ ಅಂದಾಜು ಇನ್ನೂ ಕೂಡ ಸಿಗಬೇಕಾಗಿದೆ. ಇದರ ಆರಂಭಿಕ ಚಿತ್ರಣ ಸಿಗಲು ಕನಿಷ್ಠ ಆಗಸ್ಟ್ ಅಂತ್ಯ ಹಾಗೂ ಸೆಪ್ಟೆಂಬರ್ ಆರಂಭದವರೆಗೂ ಕಾಯಬೇಕು. ಇದರ ಜೊತೆಗೆ ತಮಿಳುನಾಡಿಗೆ ಈಶಾನ್ಯ ಮುಂಗಾರು ಮಳೆ ಸಿಗುತ್ತದೆ. ಆದರೆ ಕರ್ನಾಟಕಕ್ಕೆ ಆ ಅವಕಾಶವೇ ಇಲ್ಲ. ಹೀಗಾಗಿ ಬರಗಾಲದ ಆರಂಭಿಕ ಕರಾಳತೆಯ ಸ್ಥಿತಿಗತಿಯನ್ನು ಅರಿಯಲು ಇನ್ನಷ್ಟು ಸಮಯ ಬೇಕು. ಹಾಗೂ ಈ ಬರಗಾಲದ ಭೀಕರತೆಯ ಸ್ಪಷ್ಟ ಚಿತ್ರಣ ಸಿಗುವುದು ಡಿಸೆಂಬರ್ ಅಂತ್ಯದ ವೇಳೆಗೆ. ಇಲ್ಲ, ಅಲ್ಲಿ 4.5 TMC ನಾವು ಎನ್ಶ್ಯೂರ್ ಮಾಡಬೇಕಾದ್ರೆ ಅಥವಾ 3,500 ಕ್ಯೂಸೆಕ್ಸ್ ಪರ್ ಡೇ ಎನ್ಶ್ಯೂರ್ ಮಾಡಬೇಕಾದ್ರೆ ಇದರಲ್ಲಿ ಇಂಟರ್ಸ್ಟೇಟ್ ಬಾರ್ಡರ್ ನಲ್ಲಿ KRS ಹಾಗೂ ನಾವು ಕಬಿನಿ ಯಂತ್ರ ಹೆಚ್ಚಿಗೆ ನೀರು ಬಿಡಬೇಕಾಗುತ್ತೆ. ಯಾಕಂದ್ರೆ ಎನ್ ರೂಟ್ ದರ್ ಆರ್ ಲಾಸಸ್. ಓಕೆ, ಸೊ ಅಲ್ಲಿ ನಾವು 5.5 TMC ಬಿಟ್ರೆ ಇಲ್ಲಿ ಬಾರ್ಡರ್ಗೆ 4.25 TMC ಬರ್ತದೆ. ರೈಟ್, ಇನ್ ಬಿಟ್ವೀನ್ ಅಕಸ್ಮಾತ್ ಮಳೆ ಆಯ್ತು ಅಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ ನಲ್ಲಿ ದಟ್ಸ್ ಓಕೆ. If no rains take place in the intermediate catchment, and if I have to ensure that 3,500 cusecs only by releases from the reservoir, then it will cost us about 5.5 to 6 TMC of water. ತಮಿಳುನಾಡಿಗೆ ನೀರು ಕೊಡಬಾರದು ಎಂದೇನೋ ಕರ್ನಾಟಕ ಇಲ್ಲ. ಕರ್ನಾಟಕ ಎಲ್ಲಾ ವರ್ಷಗಳಲ್ಲೂ ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಕೊಟ್ಟಿದೆ. ಆದರೆ ಯಾವಾಗ ಕೊಡಬೇಕು ಹಾಗೂ ಎಷ್ಟು ಕೊಡಬೇಕು ಅನ್ನೋದನ್ನ ಸರಿಯಾದ ಸಂಕಷ್ಟದ ಮಾಪನದ ನಂತರ ನಿರ್ಧಾರ ಆಗಬೇಕು ಅನ್ನೋದಷ್ಟೇ ಕರ್ನಾಟಕದ ವಾದ. ಇವತ್ತು ನಮ್ಮ ಹತ್ರ ಕೇವಲ 52 TMC ಇರೋದು. ರೈಟ್, ಒಂದು 12 TMC ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 TMC ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರ್ಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ. ರೈಟ್, ಹೀಗಾಗಿ ವಿ ಆರ್ ಇನ್ ಅ ವೆರಿ ಡಿಫಿಕಲ್ಟ್ ಪೊಸಿಷನ್, ನೋ ಡೌಟ್ ಅಬೌಟ್ ಇಟ್. At the end of the year, 4 reservoirs ನಲ್ಲಿ ನಮಗೇನು ಇರಿಗೇಷನ್ ಇದೆ, ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್ಸ್ ಇವೆ, that requires nearly 120 TMC of water.
ರೈಟ್. ಸೊ ನಾವು ಹೇಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಇದನ್ನೆಲ್ಲ ಬಹಳ ವಿಚಾರ ಮಾಡ್ಬೇಕು. ಪ್ರಸ್ತುತ ಕರ್ನಾಟಕದ ಪರಿಸ್ಥಿತಿಯನ್ನ ಗಮನಿಸಿದರೆ ರಾಜ್ಯದ ಬಹುತೇಕ ತಾಲೂಕುಗಳು ಭೀಕರ ಬರಗಾಲದ ಕಷ್ಟವನ್ನ ಎದುರಿಸುತ್ತಿವೆ. ಮಳೆ ಕೊರತೆಯಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿರುವಂತಹ ನೀರಿನ ಸಂಗ್ರಹ ಕೇವಲ ಕುಡಿಯುವ ನೀರಿಗೆ ಆಗುವಷ್ಟು ಮಾತ್ರವೇ ಇದೆ. ಇಂತಹ ಸಂಕಷ್ಟದ ವೇಳೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುವುದು ಅಂದ್ರೆ ಕರ್ನಾಟಕ ತನ್ನ ಸ್ವಂತ ಕುಡಿಯುವ ನೀರಿನ ಅಗತ್ಯವನ್ನ ಬಲಿ ನೀಡಿದಂತೆ ಎಂಬ ಆತಂಕ ತಜ್ಞರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈಗ ಕರ್ನಾಟಕ ರಾಜ್ಯ ತನ್ನ ಮುಂದಿನ ನಡೆ ಏನೆಂದು ಹೇಳಿದೆ ಅಂದ್ರೆ ಆಗಸ್ಟ್ 2ನೇ ತಾರೀಕು ಅಂದ್ರೆ ಬರುವ ಭಾನುವಾರ ಸರ್ವಪಕ್ಷ ಸಭೆ ನಡೆಸಲು ಸಜ್ಜಾಗಿದೆ. ಈ ಬಗ್ಗೆ ದೆಹಲಿಯಲ್ಲಿ ಹೇಳಿಕೆ ನೀಡಿದ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಜೊತೆಗೆ ಮಾತನಾಡಿದ್ದು ಅವರು ಕೂಡ ಸಹಕಾರವನ್ನ ನೀಡುತ್ತಿದ್ದಾರೆ ಅಂತ ಹೇಳಿದರು. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಇವತ್ತು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಯಾವ ಮಾರ್ಗಗಳು ಕೂಡ ರಾಜ್ಯ ಸರ್ಕಾರದ ಮುಂದಿವೆ ಅಂತ ನೋಡೋದಾದ್ರೆ ಕರ್ನಾಟಕ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸುವುದು ಒಂದು ಆಯ್ಕೆ. ಈ ಮೂಲಕ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ರಾಜ್ಯದ ಬರ ಪರಿಸ್ಥಿತಿ ಮನವರಿಕೆ ಮಾಡುವುದು ಹಾಗೂ ಮಳೆಯ ಸ್ಥಿತಿ ನೋಡಿಕೊಂಡು ತಮಿಳುನಾಡಿಗೆ ನೀರು ಹರಿಸಲು ಸಮಯ ಅವಕಾಶವನ್ನು ಕೋರುವುದು. ಆದರೆ ಇದಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಒಪ್ತಾರ ಅನ್ನೋದು ಮುಖ್ಯ ಪ್ರಶ್ನೆ. ಅದಕ್ಕಿಂತ ಮುಖ್ಯವಾಗಿ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ಹೋರಾಟಗಾರರ ಆಕ್ರೋಶ ಭುಗಿಲೆದ್ದಿದೆ. ಹೀಗಿರುವಾಗ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರುವುದೇ ಅನುಮಾನ ಎಂಬ ಮಾತಿದೆ. ವರ್ಚುವಲ್ ಮೂಲಕ ಮಾತುಕತೆ ನಡೆಸಿದರೂ ಕೂಡ ಕರ್ನಾಟಕದ ಮನವಿ ಒಪ್ಪುವುದು ಕಷ್ಟ ಎಂಬ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಕರ್ನಾಟಕಕ್ಕೆ ಇನ್ಯಾವ ಮಾರ್ಗ ಇದೆ ಅಂದರೆ ಅದು ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದು. ಹಾಗಾದರೆ ಕರ್ನಾಟಕ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಯಾಕೆ ಅಂದರೆ ಅದಕ್ಕೆ ಹಲವು ಕಾರ್ಯತಂತ್ರದ ಕಾರಣಗಳಿರಬಹುದು. ಅದೇನು ಅಂದರೆ ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ CWMA ಎಂಬ ತನ್ನ ನಿರ್ದೇಶನದ ಮೇರೆಗೆ ರಚನೆಯಾಗಿರುವಂತಹ ಸಂಸ್ಥೆಯ ತಾಂತ್ರಿಕ ನಿರ್ಧಾರಗಳನ್ನು ತಕ್ಷಣವೇ ತಳ್ಳಿ ಹಾಕುವುದಿಲ್ಲ. ಮೊದಲು ಕರ್ನಾಟಕವು ತನ್ನ ವಾದಗಳನ್ನು CWMA ದಾಖಲೆಗಳಲ್ಲಿ ಸಂಪೂರ್ಣವಾಗಿ ದಾಖಲಿಸಬೇಕು. ನಂತರ ನ್ಯಾಯಾಲಯಕ್ಕೆ ಹೋದರೆ ತನ್ನ ಪ್ರಕರಣ ಬಲವಾಗುತ್ತದೆ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮೊದಲು CWMA ಆದೇಶವನ್ನು ಪಾಲಿಸಿ ಅಂತ ಹೇಳುವ ಸಾಧ್ಯತೆಯನ್ನು ಕೂಡ ಸರ್ಕಾರ ಲೆಕ್ಕ ಹಾಕಿರಬಹುದು. ಇನ್ನು ನ್ಯಾಯಾಲಯಕ್ಕೆ ಹೋಗುವ ಮೊದಲು ಸರ್ವಪಕ್ಷ ಒಮ್ಮತವನ್ನು ತೋರಿಸಿದರೆ ಅದು ರಾಜಕೀಯವಾಗಿ ಹಾಗೂ ಕಾನೂನು ದೃಷ್ಟಿಯಿಂದಲೂ ಕೂಡ ಸರ್ಕಾರಕ್ಕೆ ಬಲ ನೀಡಬಹುದು. ಇನ್ನು ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿರುವುದರ ಉದ್ದೇಶವಾದರೂ ಏನು ಅಂತ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಈಗ ಸರ್ವಪಕ್ಷ ಸಭೆ ಕರೆದಿರುವುದು ಯಾಕೆ ಅಂದರೆ ಇಲ್ಲಿ 3 ಉದ್ದೇಶಗಳಿವೆ. ಮೊದಲನೆಯದಾಗಿ ಕಾವೇರಿ ವಿಚಾರವನ್ನ ಪಕ್ಷಾತೀತವಾಗಿ ರಾಜ್ಯದ ಹಿತಾಸಕ್ತಿಯ ವಿಷಯವಾಗಿ ಬಿಂಬಿಸುವುದು, ಮುಂದಿನ ಯಾವುದೇ ಕಾನೂನು ಹೋರಾಟಕ್ಕೆ ರಾಜಕೀಯ ಒಮ್ಮತ ಸೃಷ್ಟಿಸುವುದು ಹಾಗೂ ನೀರು ಬಿಡಬೇಕಾದರೂ ಕೂಡ ಅಥವಾ ವಿರೋಧ ಮಾಡಬೇಕಾದರೂ ಅದರ ರಾಜಕೀಯ ಹೊಣೆಗಾರಿಕೆಯನ್ನ ಎಲ್ಲ ಪಕ್ಷಗಳು ಕೂಡ ಹಂಚಿಕೊಳ್ಳುವಂತೆ ಮಾಡುವುದು. ಇನ್ನು CWMA ಆದೇಶ ನ್ಯಾಯಸಮ್ಮತವಲ್ಲ ಅಂತ ತಕ್ಷಣ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗದಿರುವುದರ ಹಿಂದಿನ ಕಾರ್ಯತಂತ್ರ ಏನಿರಬಹುದು ಅಂದರೆ ಸರ್ಕಾರ ಬಹುಶಃ ಈ ರೀತಿಯ ಲೆಕ್ಕಾಚಾರವನ್ನು ಮಾಡ್ತಿರಬಹುದು. ಮೊದಲು ತಾಂತ್ರಿಕ ದಾಖಲೆಗಳನ್ನು ಗಟ್ಟಿಗೊಳಿಸುವುದು, ಜಲಾಶಯಗಳ ನೈಜ ಸ್ಥಿತಿಯನ್ನು ಜನರ ಮುಂದೆ ಇಡುವುದು, ಕುಡಿಯುವ ನೀರಿಗೆ ಅಪಾಯವಿದೆ ಎಂಬುದನ್ನು ಸಾಕ್ಷಿಗಳೊಂದಿಗೆ ತೋರಿಸುವುದು, ನಂತರ ನ್ಯಾಯಾಲಯದಲ್ಲಿ ನಾವು ಎಲ್ಲ ಆಡಳಿತಾತ್ಮಕ ಮಾರ್ಗಗಳನ್ನು ಪ್ರಯತ್ನಿಸಿದ್ದೇವೆ ಅಂತ ವಾದಿಸುವುದು. ಇದು ನ್ಯಾಯಾಲಯದಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ತಂತ್ರವಾಗಬಹುದು. ಈ ಹಂತದಲ್ಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆಗೆ ಮಾತುಕತೆ ನಡೆಸುವುದು ಸೂಕ್ತವೇ ಅಂತ ನೀವು ಕೇಳಿದ್ರೆ ರಾಜಕೀಯ ಹಿತದೃಷ್ಟಿಯಿಂದ ಇದು ಕೆಟ್ಟ ಆಯ್ಕೆ ಎನ್ನಲು ಸಾಧ್ಯವಿಲ್ಲ. ಇದರ ಉದ್ದೇಶಗಳು ಹೀಗಿರಬಹುದು: ತಾತ್ಕಾಲಿಕವಾಗಿ ಪರಸ್ಪರ ಒಪ್ಪಂದ ಸಾಧ್ಯವಿದೆಯೇ ನೋಡುವುದು, ಎರಡೂ ರಾಜ್ಯಗಳ ರೈತರ ಹಿತದೃಷ್ಟಿಯಿಂದ ಮಧ್ಯಂತರ ಪರಿಹಾರ ಹುಡುಕುವುದು. ಆದರೆ ಮಾತುಕತೆಯಿಂದ CWMA ಆದೇಶ ಸ್ವಯಂಚಾಲಿತವಾಗಿ ರದ್ದಾಗುವುದಿಲ್ಲ. ಕಾನೂನುಬದ್ಧ ಆದೇಶ ಜಾರಿಯಲ್ಲಿರುವವರೆಗೆ ಅದರ ಸ್ಥಾನಮಾನ ಹಾಗೇ ಇರುತ್ತದೆ. ಅದರ ಪರಿಣಾಮ ಮಾತುಕತೆ ರಾಜಕೀಯ ವಾತಾವರಣವನ್ನು ಮೃದುಗೊಳಿಸಬಹುದು, ಆದರೆ ಕಾನೂನು ಆದೇಶವನ್ನು ಬದಲಿಸುವುದಿಲ್ಲ.
ಒಂದು ವೇಳೆ ಈಗ ಕರ್ನಾಟಕ ತಕ್ಷಣ ಸಿಡಬ್ಲ್ಯೂಎಂಎ ಆದೇಶವನ್ನು ಪಾಲಿಸದೆ ತಮಿಳುನಾಡಿಗೆ ನೀರು ಬಿಡುವುದನ್ನು ತಡ ಮಾಡಿದರೆ ಏನಾಗಬಹುದು ಅಂದರೆ ತಮಿಳುನಾಡು ಸಾಮಾನ್ಯವಾಗಿ ಈ ಕ್ರಮಗಳನ್ನು ಕೈಗೊಳ್ಳಬಹುದು. ಅದೇನು ಅಂದರೆ ತಮಿಳುನಾಡು ಏನು ಮಾಡಬಹುದು? ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕ ಆದೇಶ ಪಾಲಿಸ್ತಾ ಇಲ್ಲ ಅಂತ ದೂರಬಹುದು. ಕೇಂದ್ರ ಸರ್ಕಾರದ ಗಮನಕ್ಕೆ ವಿಷಯವನ್ನು ತರಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಜಾರಿಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ನ್ಯಾಯಾಂಗದ ಮೂಲಕ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೇಳುವ ಸಾಧ್ಯತೆ ಕೂಡ ಇದೆ. ಆಗ ಕರ್ನಾಟಕದ ಉತ್ತರ ಏನಿರಬಹುದು ಅಂದರೆ ಕರ್ನಾಟಕ ಈ ವಾದಗಳನ್ನು ಮುಂದಿಡಬಹುದು. ಕರ್ನಾಟಕ ಏನು ಮಾಡಬಹುದು? ಈ ಹಂತದಲ್ಲಿ ಕರ್ನಾಟಕ ಏನು ಮಾಡಬಹುದು ಅಂದರೆ ಮಳೆಯ ಕೊರತೆ ದಾಖಲೆ ಸಹಿತ ಮನವರಿಕೆ ಮಾಡುವುದು, ಜಲಾಶಯಗಳಲ್ಲಿ ಸಂಗ್ರಹದ ಕೊರತೆಯ ದಾಖಲೆ ನೀಡುವುದು, ಕುಡಿಯುವ ನೀರಿಗೆ ಆದ್ಯತೆ ಎಂಬ ಸುಪ್ರೀಂ ಆದೇಶ ಮುಂದಿಡುವುದು, ವಾಸ್ತವಿಕ ಒಳಹರಿವು ನಿರೀಕ್ಷೆಗಿಂತ ಕಡಿಮೆ ಎಂಬುದನ್ನು ದಾಖಲೆ ಸಹಿತ ದೃಢೀಕರಿಸುವುದು ಹಾಗೂ ರೈತರ ಬೆಳೆ ರಕ್ಷಣೆಯ ನೀರಿನ ಅನಿವಾರ್ಯತೆ ಮನವರಿಕೆ ಮಾಡುವುದು. ಇವೆಲ್ಲವೂ ಅಂಕಿಅಂಶ ಹಾಗೂ ಜಲಾಶಯದ ಮಾಹಿತಿಯೊಂದಿಗೆ ಮಂಡಿಸಿದಾಗ ಮಾತ್ರ ಪರಿಣಾಮಕಾರಿಯಾಗುತ್ತವೆ. ಮುಂದಿನ ದಿನಗಳಲ್ಲಿ ಕಾವೇರಿ ರಾಜಕೀಯ ಯಾವ ತಿರುವನ್ನು ಪಡೆಯಬಹುದು ಅಂದರೆ ಮಳೆ ಕೊರತೆ ಮುಂದುವರೆದರೆ ಪ್ರತಿಭಟನೆಗಳು, ನ್ಯಾಯಾಂಗ ಹೋರಾಟ ಹಾಗೂ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಳ್ಳಬಹುದು. ಮಳೆ ಉತ್ತಮವಾದರೆ ವಿವಾದ ತಾತ್ಕಾಲಿಕವಾಗಿ ತಣ್ಣಗಾಗಬಹುದು. ಸದ್ಯ ಕರ್ನಾಟಕ ಸರ್ಕಾರದ ಮುಂದಿರುವಂತಹ ದೊಡ್ಡ ಸವಾಲು ರಾಜ್ಯದ ನೀರಿನ ಹಿತಾಸಕ್ತಿ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಚೌಕಟ್ಟು, ಸಿಡಬ್ಲ್ಯೂಎಂಎ ಆದೇಶ ಮತ್ತು ರಾಜಕೀಯ ಒತ್ತಡ ಈ ನಾಲ್ಕರ ನಡುವೆ ಸಮತೋಲನವನ್ನು ಸಾಧಿಸಬಹುದಾಗಿದೆ. ಆದ್ದರಿಂದ ಸರ್ವಪಕ್ಷ ಸಭೆ, ತಾಂತ್ರಿಕ ದಾಖಲೆಗಳ ಸಂಗ್ರಹ, ತಮಿಳುನಾಡಿನೊಂದಿಗೆ ಮಾತುಕತೆ ಮತ್ತು ಅಗತ್ಯವಿದ್ದರೆ ನಂತರದ ಹಂತದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದು ಈ ಎಲ್ಲವೂ ಕೂಡ ಪರಸ್ಪರ ವಿರುದ್ಧದ ಹೆಜ್ಜೆಗಳಲ್ಲ. ಅವು ಒಂದೇ ಕಾರ್ಯತಂತ್ರದ ವಿಭಿನ್ನ ಹಂತಗಳಾಗಿರಬಹುದು. ಈ ಕಾರ್ಯತಂತ್ರದೊಂದಿಗೆ ಸದ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮುಂದುವರಿಯುವ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಗೋಚರಿಸುತ್ತವೆ. ಆದರೆ ಈ ಸಮಸ್ಯೆಗೆ ದೊಡ್ಡ ಪರಿಹಾರವೆಂದರೆ ಅದು ಪ್ರಕೃತಿ ಮಾತ್ರ.